ಅದರಲ್ಲಿ ಕಲಾ ವೈವಿಧ್ಯತೆ ಮತ್ತು ದೇವತೆಗಳ ದಶಾವತಾರಗಳ ಕೆತ್ತನೆಯನ್ನು ಭಾಳ ಸುಂದರವಾಗಿ ಉಡುಪಿಯ ರಥ ನಿರ್ಮಾತೃಗಳು ಮಾಡಿದ್ದು ಭಾಳಷ್ಟು ದಿನಗಳವರೆಗೆ ನೆನಪುಳಿಯುವಂಥದ್ದು. ಇದೊಂದು ಪರ್ಮನೆಂಟಾಗಿ ಆದಂಥ ರಥ ನಿಶ್ಚಿತವಾಗಿಯೂ ಪ್ರತಿ ಸಲವೂ ಕಟ್ಟುವುದಕ್ಕಿಂತಲೂ ಉತ್ತಮವಾದಂಥ ಕೆಲಸ ಆಗಿದೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ರಥ ತನ್ನದೇ ಆದಂಥ ವೈಭವಪೂರ್ಣವಾಗಿ ಆಗಿದ್ದರಿಂದಾಗಿ ಭಾಳಷ್ಟು ಜನರನ್ನು ಈ ಜಾತ್ರೆಗೆ ಬಂದಂಥ ಎಲ್ಲರ ಮನಸ್ಸಿಗೂ ಒಂದೇ ಒಂದು ಸ್ಪಷ್ಟ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಇದು ಅದ್ಭುತವಾದಂಥ ತೇರುಗಳು ಎರಡು ಅನ್ನುವಂಥ ಮಾತನ್ನು ಅಥವಾ ರಥಗಳು ಎರಡು ಅದ್ಭುತ ಅನ್ನುವಂಥದ್ದನ್ನು ಈ ಕ್ರೆಡಿಟ್ ತಯಾರು ಮಾಡಿದಂಥ ನಾವು ಎಷ್ಟೋ ಕೊಟ್ಟಿರ್ಬೋದು, ದುಡ್ಡಿನಿಂದ ಯಾವುದನ್ನು ಅಳೆಯಲಿಕ್ಕೆ ಆಗೋದಿಲ್ಲ, ದುಡ್ಡೇ ಸರ್ವಸ್ವವಲ್ಲ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿಯ ಕಲೆ, ಅಲ್ಲಿಯ ಕಲಾತ್ಮಕತೆ, ಆ ಮೂರ್ತಿಗಳು ಎಲ್ಲವೂ ಬಹುದಿನಗಳಾಗಿ ನೆನಪುವಂಥದ್ದು. ಆ ಎರಡೂ ರಥಗಳ ಬಗ್ಗೆ ಸಾಕಷ್ಟು ಅಲ್ಲ ಬಂದಂಥ ಎಲ್ಲ ಜನ 100ಕ್ಕೆ 100 ಜನ ಅದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಇಂಥ ತೇರು ಅದ್ಭುತವಾಗಿತ್ತಪ್ಪ ಅನ್ನುವಂಥ ಮಾತು ಮತ್ತು ಭವ್ಯವಾಗಿತ್ತು ಅನ್ನುವಂಥದ್ದು. ಆ ತೇರನ್ನು ಎಳೆಯುವ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಥವಾ ರಥವನ್ನು ಎಳೆಯುವ ಸಂದರ್ಭದಲ್ಲಿ ಆ ರಥಗಳು ಯಾವುದೇ ಸಮಸ್ಯೆಗಳಿಲ್ಲದೆ ತಮ್ಮ ಅಂತಿಮ ಹಂತದ ಗವ್ಯ ಸ್ಥಾನಗಳಿಗೆ ಬಂದಂಥದ್ದು ಈ ಒಂದು 6 ದಿನಗಳಲ್ಲಿ ಆದಿದ್ದು. ಇನ್ನು ಮುಂದಿನ ದಿನದಲ್ಲಿ ಇನ್ನು 3 ದಿನಗಳಲ್ಲಿ ಅದರ ವೈವಿಧ್ಯಮಯವಾದಂಥ ಇನ್ನೂ ಕಾರ್ಯಕ್ರಮಗಳಾಗುವಂಥದ್ದು. ಅವೆಲ್ಲ ಪೂಜೆ ಪುನಸ್ಕಾರ ನಂಬಿಕೆಗಳು ಈ ಸಂದರ್ಭದಲ್ಲಿ ಹಾಗೆ ಗೋಕಾಕ ಜನ ನೆಮ್ಮದಿಯಿಂದ ಇರಲಿ ಅನ್ನುವಂಥ ಮಾತನ್ನು, ಅಥವಾ ನೆಮ್ಮದಿ ಸಿಗಲಿ, ನೆಮ್ಮದಿಗಾಗಿ ಪ್ರತಿಯೊಬ್ಬ ಹೋರಾಟ ಮಾಡುವಂಥದ್ದು. ಎಲ್ಲರೂ ದೇವಿಯಲ್ಲಿ ನಾವು ಸಕಾರಾತ್ಮಕವಾಗಿ ಬೇಡಿಕೊಳ್ಳುತ್ತಾ, ಜೊತೆಗೆ ತಾಯಿಯ ದರ್ಶನ ಸದಾ ನಮ್ಮ ಮನದಲ್ಲಿ ಇರಲಿ ಮತ್ತು ಹೇಳ್ತಾ ಇದರಲ್ಲೆಲ್ಲ ಭಾಗಿಯಾದಂಥ ಸರ್ವರಿಗೂ ನಮ್ಮ ಹೇ ಸೀತಾರಾಮ್ ಮೂಲಕ ವಂದಿಸುತ್ತಾ ವಂದನೆಗಳು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಮತ್ತೊಮ್ಮೆ ವಂದನೆಗಳು.